welcome back to my YouTube channel. Good morning. Good afternoon. ಟೈಮ್ ಬಂದ್ಬಿಟ್ಟು 12:55 ಆಗಿದೆ. ನಾನು ಎದ್ದಿದ್ದು ಆಲ್ಮೋಸ್ಟ್ 11:30 ಆಗೋಗಿತ್ತು. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಶಾಪ್ ರಜಾ ಇತ್ತು. ಸ್ಯಾಟರ್ಡೇ ಯೂಶಲಿ ಕೆಲಸ ಎಲ್ಲ ಫುಲ್ ರಜಾ ಇತ್ತು. ಸೊ ನಾವು ಲೇಟಾಗಿ ಎದ್ವಿ. ಇವಾಗ ನಮ್ಮ ಅಮ್ಮನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಗೈಸ್. ನನಗೂ ಹುಷಾರಿರಲಿಲ್ಲ. ನಾನು ಮಾತ್ರೆ ತಗೊಂಡು ಆವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದು ನನಗೆ ಸರಿ ಹೊಟ್ಟೋಯ್ತು. ಇವಾಗ ನಮ್ಮ ಅಮ್ಮಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೇಗ ಬೇಗ ಹೋಗ್ಬೇಕಂತೆ. ಯೂಶಲಿ ಇಂಡಿಪೆಂಡೆನ್ಸ್ ಡೇ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬೆಳಗ್ಗೆನೆ ಎದ್ದು ಸ್ಕೂಲಿಗೆ ಬೆಳಗ್ಗೆನೆ ಹೋಗಿ ಮಾರ್ಚ್ ಫಾಸ್ಟ್ ಎಲ್ಲ ಇರ್ತಿತ್ತು. ಆಮೇಲೆ ನಮಗೆ ಸ್ಟೇಡಿಯಮಿಗೆ ಕರ್ಕೊಂಡು ಹೋಗೋರು, ಡ್ರಿಲ್ ಅದೆಲ್ಲ ಎಕ್ಸಸೈಸ್ದೆಲ್ಲ ಒಂದೊಂದು ಸಾಂಗಿಗೆಲ್ಲ ಪ್ರಾಕ್ಟೀಸ್ ಮಾಡಿಸೋರು, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ದೊಡ್ಡವರಾದ್ಮೇಲೆ ಏನೂ ಇರಲ್ಲ, ನಮಗೆ ರಜಾ ಬಂದರೆ ಸಾಕು ಅಂತ ಅನ್ಕೊಂಡಿರ್ತೀವಿ. ಸೊ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಇವತ್ತು ಕಂಪ್ಲೀಟ್ಲಿ ಹಾಲಿಡೇ, ಎವ್ರಿಥಿಂಗ್ ಹಾಲಿಡೇ. ಬಟ್ ಏನಂದರೆ ನನಗೆ ಒಬ್ಬರು ತುಂಬ ಬೇಕಾಗಿರೋ ಕಸ್ಟಮರ್ ಒಬ್ಬರು ಇವತ್ತು ಶಾಪಿಗೆ ಬರ್ತೀನಿ, ಅರ್ಜೆಂಟಾಗಿ ಸ್ಯಾರಿ ಮತ್ತು ಒಂದು ಜ್ಯುವೆಲ್ರಿ ಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಓಪನ್ ಮಾಡಬೇಕು. 2 o'clock ಹಂಗೆ ಹೋಗ್ಬೇಕಂತ. ಇವಾಗ 12:55 ಟೈಮು. ಸೊ ಇವಾಗ ನಮ್ಮ ಅಮ್ಮಂಗೆ ತೋರಿಸಿ ಆಮೇಲೆ ಬಂದು ಒಂಚೂರು ರೆಡಿ ಎಲ್ಲ ಆಗಿ, ರೆಡಿ ಅಂದರೆ ಸ್ನಾನ ಮಾಡಿಕೊಂಡು ಶಾಪಿಗೆ ಹೋಗ್ಬೇಕು ಗೈಸ್. ಇವತ್ತಿನ ಕೆಲಸ ಅಷ್ಟು. ಸೊ ನೋಡುವ ಬನ್ನಿ ಏನೇನಾಗುತ್ತೆ ಇವತ್ತು ಗೈಸ್. ಇವಾಗ ನಾವು ಡಾಕ್ಟರ್ ಶಾಪ್ ಹತ್ರ ಬಂದ್ವಿ. ನಾವು ಯಾವಾಗಲೂ ತೋರಿಸೋ ಅಂಥದ್ದು ಇದೇ ಡಾಕ್ಟರ್ ಶಾಪಿಗೆ, ಜಯನಗರ್ ಮೆಡಿಕಲ್ಸ್. ಡಾಕ್ಟರ್ ದಾರುಕ್ ಅಂತ. ತುಂಬ ವರ್ಷದಿಂದ ನಾವು ಇಲ್ಲಿಗೆ ತೋರಿಸ್ತಾ ಇರೋದು. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಯಾರ್ಯಾರಿದಾರೋ ಎಲ್ಲರೂ ಇಲ್ಲೇ ತೋರಿಸೋದು. ಸೊ ಇವಾಗ ನಮ್ಮಮ್ಮ ಹೋಗಿದ್ದಾರೆ. ನಾನು ಇಳ್ದು ಹೋಗ್ತಿದ್ದೆ, ಬಟ್ ಪಾರ್ಕಿಂಗ್ ಕರೆಕ್ಟಾಗಿ ಇರಲಿಲ್ಲ. ಯಾರನ್ನ ಬಂದು ತೆಗಿಸ್ತಾರೆ ಅಂತ ನಾನು ಕಾರಲ್ಲೇ ಕೂತಿದ್ದೆ. ಸೊ ನಮ್ಮಮ್ಮ ಹೋಗಿದ್ದಾರೆ, ಇಲ್ಲೇ ಹತ್ರ ಅಲ್ವಾ, ಹೋಗಿ ತೋರಿಸ್ಕೊಂಡು ಮಾತ್ರೆ ತೊಗೊಂಡು ಬರ್ತಾರೆ. ಸೊ ಆಮೇಲೆ ಮನೆಗೆ ಹೋಗಿ ನೋಡಬೇಕು ಇವತ್ತೇನೇನು ಕತೆಗಳು ಅಂತ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಅಂದ್ಕೊಂಡಿದ್ದೆ ಇವತ್ತು ಬೆಳಗ್ಗೆ ಇದಕ್ಕೆ ನಮ್ಮ ತುಮಕೂರಲ್ಲಿ MG ಸ್ಟೇಡಿಯಮ್ಮಲ್ಲಿ ತುಂಬ ಚೆನ್ನಾಗಾಗುತ್ತೆ ಗೈಸ್. ಯಾವಾಗ್ಲೂ ಪ್ರತಿ ವರ್ಷವೂ ಎಲ್ಲ ಸ್ಕೂಲವ್ರೂ ಬಂದು ಒಬ್ಬೊಬ್ರಾಗೆ ಒಂದು ಎಕ್ಸಸೈಸ್ ಅಥವಾ ಡ್ರಿಲ್ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಒಂದು ಸಾಂಗ್ ಮಾಡಿಬಿಟ್ಟು ಎಕ್ಸಸೈಸಿಂದ ಮಾಡಿ ತೋರಿಸ್ತಾರೆ. ನಾವು ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಅದೇ ಥರ ಮಾಡಿದ್ವಿ. ಸೊ ಇವತ್ತು ತೋರ್ಸೋಣ ಅಂತ ಅನ್ಕೊಂಡೆ, ಬಟ್ ನೆನ್ನೆ ರಾತ್ರಿ ತುಂಬ ಲೇಟ್ ಆಗೋಯ್ತು. ತುಂಬ ಅಂದರೆ ತುಂಬ, ಆಲ್ಮೋಸ್ಟ್ ಒಂದು 3 o'clock ಆ ಥರ ಆಗೋಯ್ತು. ನಾನು ಮಲ್ಕೊಂಡಿದ್ದು, ಎಡಿಟಿಂಗ್ ಮಾಡ್ತಿದ್ದೆ, ಬೇರೆ ಬೇರೆ ಕೆಲಸ ಇತ್ತು ನನಗೆ. ಸೊ ಮಲ್ಕೊಂಡಿದ್ದೆ, ಲೇಟ್ ಆಗೋಯ್ತು. ಸೊ ಅದಕ್ಕೋಸ್ಕರ ನನಗೆ ಎದ್ದೊಳಕ್ಕೆ ಆಗಲಿಲ್ಲ. ಆಮೇಲೆ ಇವತ್ತು ಹೆಂಗಿದ್ರು ರಜಾ ಅಂತ ಅನ್ಕೊಂಡೆ, ಅದಕ್ಕೆ ಲೇಟಾಗಿ ಎದ್ಬಿಟ್ಟೆ ಗೈಸ್. ಇಲ್ಲ ಅಂದಿದ್ರೆ ನಾವು ಇವಾಗ ಡಿ ಟ್ರೆಂಡ್ಸಿಗೆ ಬಂದಿದ್ವಿ. ಯಾಕೆ ಅಂತ ಅಂದರೆ ನಮ್ಮ ಫ್ರೆಂಡ್ ಪೂಜಾ ಅವರು ಬಂದಿದ್ದಾರೆ. ಅವರು ಹೇರ್ ಕಟ್ ಮಾಡಿಸ್ಕೊಳ್ಬೇಕಂತೆ. ಸೊ ನಾನು ಇಲ್ಲಿ ರೆಕಮೆಂಡ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದೆ. ಯಾಕೆಂದ್ರೆ ನಾನು ಯಾವಾಗಲೂ ಇಲ್ಲೇ ಗೈಸ್ ರೆಕಮೆಂಡ್ ಇಲ್ಲೇ ಹೇರ್ ಕಟ್ ಮಾಡಿಸ್ಕೊಳ್ಳೋದು. ಸೊ ಇವಾಗ ಬಂದಿದ್ದೀವಿ. ಮೇಡಮ್ ಅವ್ರು ನೋಡಿ ಸರಿ ಆಯ್ತು, ಹೇರ್ ಕಟ್ ಮಾಡಿಸಿ ತೋರಿಸ್ತೀನಿ ಗೈಸ್ ಯಾವ ಥರ ಬರುತ್ತೆ ಅಂತ. ಬಿಕಾಸ್ ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ನಾನು ಇಲ್ಲಿ ಏನೇನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಕಟ್ಸ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಗೊತ್ತೇ ಇಲ್ಲ, ಹೆಸರೆಲ್ಲ ಗೊತ್ತಿಲ್ಲ. ಸುಮ್ಮನೆ ಬರೋದು, ಫೋಟೋ ತೋರಿಸೋದು, ನಂಗೆ ಈ ಥರ ಬೇಕು ಅಂತ ಹೇಳಿದ್ರೆ ಪಾಪ ಎಷ್ಟು ನೀಟಾಗಿ ಮಾಡ್ಕೊಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ. ಮೇಡಮ್ ಅವ್ರಿ ಅವಳು ಹೇರ್ ಕಟ್ ಮಾಡಿಸ್ಕೊಂತಿರೋದಕ್ಕೆ ನನಗೆ ಹೇರ್ ಕಟ್ ಮಾಡಿಸ್ಕೋಬೇಕಂತ ಅನ್ನಿಸ್ತದೆ. ನಾನು ಒಂದು 3 months ಆಗೋಯ್ತು ಹೇರ್ ಕಟ್ ಮಾಡಿಸ್ಕೊಂಡು, ಮಾಡಿಸೇ ಇಲ್ಲ. ಮಾಡಿಸ್ಬೇಕು ಗೈಸ್. ನಂದು ನಾವೆಲ್ಲ ಊಲ್ಫ್ ಕಟ್ ಮಾಡಿಸ್ತೀವಿ. ಊಲ್ಫ್ ಆದರೆ ಬಟರ್ಫ್ಲೈ ವಿತ್ ಲೇಯರ್ಸ್ ಥರ ಮಾಡ್ಕೊಡ್ತಾರೆ. ಅದಕ್ಕೆ ಹೆಸರೇ ಇಲ್ಲ ಗೈಸ್. ನಿಜವಾಗ್ಲೂ ಯಾವ ಥರ ಬೇಕು ಅಂತ ಫೋಟೋ ತೋರಿಸಿದ್ರೆ ಅದೇ ಥರ ಮಾಡ್ಕೊಡ್ತಾರೆ, ಸಕ್ಕದಾಗಿ ಮಾಡ್ಕೊಡ್ತಾರೆ. ನನ್ನ ಹೇರ್ ಸೀಕ್ರೆಟ್ ಇದೆ ಸೆಲೂನ್ ಗೈಸ್. ಎಷ್ಟೊಂದು ಜನ ಆ್ಯಕ್ಚುಲಿ ಏನು ಗೊತ್ತಾ ಪೂಜಾ, ಎಷ್ಟೊಂದು ಜನ ಕೇಳ್ತಿದ್ರು ನಿಮ್ಮ ಹೇರ್ಸ್ ಏನಾಗ್ತೀರಾ ಅಂತ. ನನ್ನ ಹೇರ್ ಸೀಕ್ರೆಟ್ ಅಂದರೆ ನನ್ನ ಟ್ರೀಟ್ಮೆಂಟ್ಸ್ ಎಲ್ಲ ಇಲ್ಲೇ ಮಾಡಿಸೋದು ಡಿ ಟ್ರೆಂಡ್ಸಲ್ಲಿ. ನನ್ನ ಹೇರ್ ಸೀಕ್ರೆಟ್ ಏನು ಅಂದರೆ ನಾನು ಡಿ ಟ್ರೆಂಡ್ಸ್ ಅಂತಾನೆ ಅಂತೀನಿ. ಸೊ ಇವಾಗ ಹೇರ್ ಕಟ್ ನಡೀತಾ ಇದೆ. ಸೊ ನೋಡೋಣ. ಭಯ ಹಾಯ್ ಕರ್ದು ಬ್ಲಾಗಲ್ಲಿ. ಸೊ ಹೇರ್ ಕಟ್ ಮಾಡಿಸಿ ಲಾಸ್ಟಲ್ಲಿ ಫೋಟೋ ತೋರಿಸ ಗೈಸ್. ಆ ಫೋಟೋ ತೋರಿಸ್ತೀನಿ, ಏನಂತಾರೆ, ಅವಳು ರೆಫರೆನ್ಸ್ ಫೋಟೋ ತೋರಿಸಿದಾಳೆ, ಅದೇ ತರ ಆಲ್ಮೋಸ್ಟ್ ಬರುತ್ತೆ ಗೈಸ್. ತೋರಿಸ್ಲಿಗೆ ಈ ತರ ಹೇರ್ ಕಟ್ ಬೇಕಂತ.
ಸೊ ಇವಾಗ ನೋಡುವ ಲಾಸ್ಟ್ ಅಲ್ಲಿ ಯಾವ ತರ ರಿಸಲ್ಟ್ಸ್ ಬರುತ್ತೆ ಅಂತ. ವೇಟ್ ಅಂಡ್ ವಾಚ್ ಗೈಸ್. ಸ್ಟೇ ಟ್ಯೂನ್. ಕಟ್ ಆಗಿದೆ. ಇದು ಸಗದ ಒಂದು ಕಡೆ ಕ್ರೇಜಿ. ಮುಂದೆ ಸಿಕ್ ಸಗದಾಗಿ ಬರಬೇಕು. ಚೆನ್ನಾಗಿದೆ. ಹೆಂಗೆ ಪೂಜೆ ಮಾಡೋದು ಚೆನ್ನಾಗಿದೆ. ನಾನು ಅವಾಗಿನೇ ಶಾಪಿಗೆ ಬಂದು ಕಸ್ಟಮರ್ಸ್ನೆಲ್ಲ ಅಟೆಂಡ್ ಮಾಡಿ ಈಗ ಜಸ್ಟ್ ಆಯಿತು ಅಂತ ಕೂತಿದ್ದೆ. ಸೊ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ, ಇವತ್ತು ನಮ್ಮೊಬ್ರು ಕಸ್ಟಮರ್ಸ್ ಬಂದಿದ್ರು. ಅವ್ರು ನನ್ನ ಯೂಟ್ಯೂಬ್ ಬ್ಲಾಗ್ ನೋಡ್ತಾರಂತೆ. ಸೊ ನನಗಂತೂ ಶಾಕಿಂಗ್. ಅಂದರೆ ಇವಾಗ ಅವ್ರ ಕಸ್ಟಮರ್ಸ್ ಅಂದರೆ ಮುಂಚೆಯಿಂದನೂ ಕಸ್ಟಮರ್ಸೇ ಇದ್ದರು ಅವರು. ಸೊ ದಟ್ ಅವರು ನೋಡ್ತಾ ಇದ್ರಂತೆ ನಮ್ಮ ಬ್ಲಾಗ್ಸ್ ಎಲ್ಲ. ಸಖತ್ ಖುಷಿ ಆಯಿತು ಅವ್ರು ಹೇಳಿದ್ದಕ್ಕೆ. ತುಂಬ ಚೆನ್ನಾಗಿ ಮಾಡ್ತೀರಾ ನಿಮ್ಮ ಅಮ್ಮ ಮತ್ತು ನಿಮ್ಮ ಅಣ್ಣ ಅವರೆಲ್ಲ, ನಿಮ್ಮ ಅಪ್ಪ ಎಲ್ಲ ಫುಲ್ ಕ್ಯೂಟ್ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಇಷ್ಟಪಟ್ಕೊಂಡು ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದಾರೋ ತುಂಬ ಥ್ಯಾಂಕ್ ಯು. ಸೊ ಈಗ ಸದ್ಯಕ್ಕೆ ಮುಗೀತು ಗೈಸ್. ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಶಾಪಲ್ಲೇ ಇರ್ತೀನಿ. ಸ್ವಲ್ಪ ಎಡಿಟಿಂಗ್ ಕೆಲಸ ಆಯಿತು. ಎಡಿಟಿಂಗ್ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಮನೆಗೆ ಹೋಗುವ ಅಷ್ಟೇ ಇವಾಗ ಸದ್ಯ. ಸೊ ಗೈಸ್ ಏನಂದರೆ, ನಾನು ಎಲ್ಲ ಶಾಪೆಲ್ಲ ಮುಗಿಸ್ಕೊಂಡು ಬಂದೆ, ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ. ಟೈಮ್ ಬಂದ್ಬಿಟ್ಟು 11:35 ಆಗಿದೆ ಗೈಸ್. 11:35. ನಿದ್ದೆನೇ ಬರ್ತಿಲ್ಲ, ಮಲ್ಕೋಬೇಕು. ಸೊ ಇವತ್ತಿನ ಇಂಡಿಪೆಂಡೆನ್ಸ್ ಡೇ ಆ ಥರ ಇತ್ತು. ಇಂಡಿಪೆಂಡೆನ್ಸ್ ಡೇ ಅಂತ ಆ್ಯಕ್ಚುಲಿ ಅನಿಸ್ಲಿಲ್ಲ ಗೈಸ್. ಯಾಕೆ ಅಂದರೆ ಚಿಕ್ಕ ವಯಸ್ಸಲ್ಲಿ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಇವಾಗೆಲ್ಲ ಏನೂ ಇಲ್ಲ, ಮಾಮೂಲಿ ಕೆಲಸ ಅಂತೆ, ಮಾಮೂಲಿ ಇದು ಅದು ಬರೀ ಅದೇ ಇರುತ್ತೆ, ಬೇರೆ ಏನೂ ಇರಲ್ಲ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂತಂದರೆ, ರ್ಯಾಂಡಮ್ ಡೇ ಗೈಸ್, ರ್ಯಾಂಡಮ್ ಡೇ. ಸೊ ಅಷ್ಟೇ, ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಏನಾರ ಈ ಬ್ಲಾಗ್ ಏನಾರ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಜನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಹಾಗೆ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಬೈ ಬಾಯ್, ಗುಡ್ ನೈಟ್.